ಬಂಧುಗಳೇ, ಏನಿವತ್ತು ಕರ್ನಾಟಕ ಸಂಘರ್ಷ ಸಮಿತಿ ಆಲೂರು ತಾಲೂಕು ಶಾಖೆ ಪದಾಧಿಕಾರಿಗಳು ಆಲೂರು ತಾಲೂಕು ದಂಡಾಧಿಕಾರಿಗಳ ಮೂಲಕ ಕೇಂದ್ರ ಸರ್ಕಾರದ ಈ ದೇಶದ ಪ್ರಥಮ ಪ್ರಜೆ ಆಗಿರತಕ್ಕಂತಹ ದ್ರೌಪದಿ ಮುರ್ಮು ಅವರಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಉದ್ದೇಶ ಒಂದೇ, ಈ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಎಲ್ಲ ಪರೀಕ್ಷೆಗಳು, ಪ್ರಶ್ನೆ ಪತ್ರಿಕೆಗಳು ಪರೀಕ್ಷೆಗೂ ಮುಂಚಿತವಾಗಿ ಇವತ್ತು ಲೀಕ್ ಆಗಿ ಬಹುತೇಕ ವಿದ್ಯಾರ್ಥಿಗಳಿಗೆ ಅನಾನುಕೂಲ ಆಗಿ ಬಹುತೇಕ ವಿದ್ಯಾರ್ಥಿಗಳು ಇವತ್ತು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಈ ಆತ್ಮಹತ್ಯೆಯ ವಿಚಾರವಾಗಿ ಇಡೀ ದೇಶದಲ್ಲಿ ಒಂದು ಧ್ವನಿ ಎತ್ತಿದ್ದಾರೆ ಯುವ ಜನತೆ. ಅದೇ ಅಲ್ಲದೆ ಏನು ದೆಹಲಿಯ ಜಂತರ್ ಮಂತರ್ನಲ್ಲಿ ಸೋನು ಚುಂಗ್ ವಾಕ್ರ ಅವರು ಸುಮಾರು 20 ದಿನಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅವರ ದೇಹ ಅನಾರೋಗ್ಯದಿಂದ ಇವತ್ತು ಬಳಲುತ್ತಾ ಇದೆ. ಆದರೆ ಇವತ್ತು ಇಡೀ ದೇಶ ಅವ್ರ ಪರವಾಗಿದೆ. ಇವತ್ತು ಎಲ್ಲಿ ಭ್ರಷ್ಟಾಚಾರ ವಿರೋಧ ಮಾಡ್ತೀವಿ ಅವರೆಲ್ಲರೂ ಸಹ ನಾವೆಲ್ಲ ನಾವು ಭ್ರಷ್ಟಾಚಾರವನ್ನು ಯಾವಾಗ ವಿರೋಧ ಮಾಡ್ತೀವೋ ಅವರೆಲ್ಲರನ್ನೂ ಸಹ ಇವತ್ತು ದೇಶದ್ರೋಹಿಗಳು ಅಂತ ಕರೀತಕ್ಕಂಥ ಕೇಂದ್ರ ಸರ್ಕಾರದ ನಡೆಯನ್ನ ನಾವು ಧಿಕ್ಕಾರ ಕೂಗ್ತೀವಿ. ಇವತ್ತು ಏನಾದರೂ ಸೋನು ಚುಂಗ್ ವಾಕ್ರ ಅವರಿಗೆ ಏನಾದರೂ ತೊಂದರೆ ಆದರೆ ಅದಕ್ಕೆಲ್ಲ ಸಹ ಕೇಂದ್ರ ಸರ್ಕಾರನೇ ನೇರ ಹೊಣೆ ಅಂತಕ್ಕಂಥ ಮಾತನ್ನ ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಅದೇ ಅಲ್ಲದೆ ಏನು ಈ ನೀಟ್ ಪತ್ರಿಕೆ ಸೋರಿಕೆ ಆಗಿರ್ತಕ್ಕಂಥ ವಿಚಾರದಲ್ಲಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ರವರು ಈ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು. ಮತ್ತೆ ಈ ನೀಟ್ ಪತ್ರಿಕೆ ಸೋರಿಕೆ ಆಗೋದಕ್ಕೆ ಕಾರಣ ಯಾರ್ಯಾರು ಇದ್ದಾರೆ ಅಂತಕ್ಕಂಥದ್ದನ್ನ ಏನು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯವಾದಿಗಳ ಒಂದು ಸಮಿತಿಯನ್ನ ನೇಮಕ ಮಾಡಿ ತನಿಖೆ ಮಾಡಬೇಕು. ಮತ್ತೆ ಏನು ಮೌನ ಪ್ರಧಾನಿ ಆಗಿರ್ತಕ್ಕಂಥ ನಮ್ಮ ಭಾರತದ ಪ್ರಧಾನಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಈ ಕೂಡಲೇ ನೀಟ್ ಪರೀಕ್ಷೆ ಸೋರಿಕೆ ವಿಚಾರವಾಗಿ, ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರವಾಗಿ ಸಾರ್ವಜನಿಕವಾಗಿ ಮಾತಾಡಲಿಕ್ಕೆ ಮಾನ್ಯ ರಾಷ್ಟ್ರಪತಿಗಳು ಅವರಿಗೆ ಸಲಹೆಯನ್ನು ಕೊಡಬೇಕು. ಇಲ್ಲದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಈ ಭಾರತದ ಸಾರ್ವಜನಿಕರೆಲ್ಲರೂ ಸೇರಿ, ದಲಿತ, ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರೆಲ್ಲರೂ ಸೇರಿ ನಿಮಗೆ ಸರಿಯಾದ ರೀತಿ ಪಾಠವನ್ನು ಕಲಿಸಲಿಕ್ಕೆ ಸಿದ್ಧ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಅದೇ ಅಲ್ಲದೆ ಏನು ಸಣ್ಣ ಸಣ್ಣ ವಿಚಾರಕ್ಕೂ ಅಚಾನ ಅಂತ ಹೇಳೋದು, ಅಲಾಲ್ ಅಂತಕ್ಕಂಥದ್ದು, ಬೀಪ್ ಅಂತಕ್ಕಂಥದ್ದು, ಆಮೇಲೆ ತಿರುಳಿ ತಲಾಕ್ ವಿಚಾರವಾಗಿ ಆಗ್ಬೋದು, ಬಾಯಿ ಕೊಚ್ಕೊಳ್ತಕ್ಕಂಥ RSS ಮತ್ತು BJP ನಕಲಿ ದೇಶಭಕ್ತರು ಇಲ್ಲಿಂದ ಗೊತ್ತಾಗ್ತಾ ಇದೆ. ನಕಲಿ ಹಿಂದೂವಾದಿಗಳು ಅವರು. ಯಾಕಂದ್ರೆ ಇಡೀ ದೇಶದಲ್ಲಿರ್ತಕ್ಕಂಥ ಅವರು ಯಾವುದೇ ವರ್ಗದವರಾಗಿರಲಿ ಶೈಕ್ಷಣಿಕವಾಗಿ ಮುಂದುವರೆದ್ರೆ ಮಾತ್ರ ಈ ದೇಶ ಮುಂದುವರಿಯುತ್ತೆ. ಆದರೆ ಯಾವತ್ತಾದ್ರೂ ವಿದ್ಯಾರ್ಥಿಗಳಿಗೆ ತೊಂದರೆ ಆದಾಗ ಅಥವಾ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದಾಗ ಇವರು ಧ್ವನಿ ಎತ್ತೋದಿಲ್ಲ. ಅವ್ರು ಏನಿದ್ರು ಚುನಾವಣೆ ಸಂದರ್ಭದಲ್ಲಿ ಹಿಂದೂ ಮುಸ್ಲಿಂ ಇರ್ತಕ್ಕಂಥ ಗಲಾಟೆ ಇಕ್ಕಿ ಈ ದೇಶವನ್ನ ವಿನಾಶ ಮಾಡಲಿಕ್ಕೆ ರೆಡಿ ಇರ್ತಕ್ಕಂಥ ಒಂದೇ ನಡೆದ ಎರಡು ಮುಖ್ಯಲಾಗಿರ್ತಕ್ಕಂತಹ BJP ಮತ್ತು RSS ಇವರಿಗೆ ಸರಿಯಾದ ರೀತಿ ಭಾರತ ದೇಶದ ಸಾರ್ವಜನಿಕರು ಸರಿಯಾದ ಪಾಠ ಕಲಿಸಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ಕೂಡಲೇ ಧರ್ಮೇಂದ್ರ ಪ್ರಧಾನ್ ರವರು ರಾಜೀನಾಮೆಯನ್ನು ಕೊಡಬೇಕು ಅಂತ ಒತ್ತಾಯಿಸ್ತಾ ಮಾನ್ಯ ರಾಷ್ಟ್ರಪತಿಗಳಿಗೆ, ಮಾನ್ಯ ತಾಲೂಕು ದಂಡಾಧಿಕಾರಿಗಳ ಮೂಲಕ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಬಂಧುಗಳೇ, ಜೈ ಭೀಮ್.